ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹರಿವೆ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹರಿವೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಪ್ಪು ಯಾವಾಗಲೂ ಫ್ರೆಶ್ ಆಗಿರಬೇಕು. ಹಸಿರು ತರಕಾರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಇವಾಗ ಯಾವ ಥರ ಪಲ್ಯ ಮಾಡೋದು ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಹ ಸೇರಿಸ್ತಾ ಇದ್ದೇನೆ. ಉದ್ದಿನಬೇಳೆ ಹಾಕಿದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಫಸ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಉದ್ದಿನಬೇಳೆ ಕೆಂಪಾಗೋವರೆಗೆ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ನಾನು ಜಜ್ಜಿಟ್ಟಂತಹ 4 ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೇನೆ. ಹಾಗೆ 1 ಒಣಮೆಣಸು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೆಂಪಕ್ಕಾಗುವವರೆಗೆ ಫ್ರೈ ಮಾಡುವ. ಇವಾಗ ಜಜ್ಜಿಟ್ಟಂತಹ ಶುಂಠಿ ಸೇರಿಸ್ತಾ ಇದ್ದೀನಿ. ಇನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸು ನಾನಿಲ್ಲಿ 2 ತಗೊಂಡಿದ್ದೇನೆ. ಖಾರ ಜಾಸ್ತಿ ಇಷ್ಟಪಡ್ತಿದ್ರೆ ಜಾಸ್ತಿ ಸೇರಿಸ್ಬೋದು. ಹಾಗೆ 1 ಹೆಚ್ಚಿಟ್ಟಂತಹ ನೀರುಳ್ಳಿ ಸೇರಿಸಿದ್ದೇನೆ. ಇವಾಗ 1 ಟೊಮೆಟೊ ಸೇರಿಸ್ತಾ ಇದ್ದೇನೆ. ಟೊಮೆಟೊ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಉಪ್ಪು ಸೇರಿಸ್ತಾ ಇದ್ದೇನೆ. ಸೊಪ್ಪು ಪದಾರ್ಥಕ್ಕೆ ಉಪ್ಪು ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕಬೇಕು. ಬೇಗ ಉಪ್ಪು ಜಾಸ್ತಿ ಆಗ್ತದೆ ಸೊಪ್ಪು ಪದಾರ್ಥಕ್ಕೆ. ಇವಾಗ ಕ್ಲೀನ್ ಮಾಡಿಟ್ಟಂತಹ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ನೋಡ್ತಿರ್ಬೋದು, ಇವಾಗ ಪಾತ್ರ ಫುಲ್ಲಾಗಿದೆ, ಕ್ವಾಂಟಿಟಿ ಜಾಸ್ತಿ ಇದೆ. ಇದು ಬೆಂದಾಗುವಾಗ ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಒಮ್ಮೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪು ಬೇಕಿದ್ದರೆ ಮತ್ತೆ ಸೇರಿಸಿದರೆ ಆಯಿತು. ಖಾರ ಸಹ ಹಾಗೆ ಬೇಕಿದ್ದರೆ ಖಾರದ ಪುಡಿ ಸೇರಿಸ್ಬೋದು. ಇವಾಗ ಒಂದು ಕ್ಯಾಪ್ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸುವ. ಲೋ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಬೇಯ್ತಾ ಬಂದಿದೆ. ನೋಡಿ, ಇವಾಗ ಕ್ವಾಂಟಿಟಿ ನೀವು ನೋಡ್ತಿರ್ಬೋದು. ಆವಾಗ ಎಷ್ಟಿತ್ತು, ಇವಾಗ ತುಂಬ ಕಮ್ಮಿ ಆಗಿದೆ. ನಾನಿವಾಗ ಇದಕ್ಕೆ ಹೆಸರು ಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ನಾನು ಹೆಸರು ಬೇಳೆಯನ್ನು ಮೊದಲೇ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಹೆಸರು ಬೇಳೆ ಸೇರಿಸಿದ್ರೆ ಚೆನ್ನಾಗಾಗುತ್ತೆ. ನೀವು ಬೇಕಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದರ ಬದಲು ಕಾಯಿ ತುರಿ ಸೇರಿಸ್ಬೋದು. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದರೆ ಆಯಿತು. ಕ್ವಿಕ್ಕಾಗಿ ರೆಡಿ ಆಗುತ್ತದೆ ಈ ಸೊಪ್ಪಿನ ಪಲ್ಯ. ನೀವು ಸಹ ಟ್ರೈ ಮಾಡಿ ನೋಡಿ. ಇವಾಗ ಆಯಿತು, 5 ನಿಮಿಷ ಆಯಿತು. ನೋಡಿ, ಪಲ್ಯ ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.